ಪತ್ರಿಕಾಗೋಷ್ಠಿಗಳನ್ನು ಉದ್ದೇಶಿಸಿ ನಮ್ಮ ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ KM ಶಿವಲಿಂಗೇಗೌಡರು ಸತತವಾಗಿ ನಮ್ಮ ಅರಸೀಕೆರೆ ಕ್ಷೇತ್ರದಲ್ಲಿ ಶಾಸಕರಾಗಿ 4 ಬಾರಿ ಆಯ್ಕೆಯಾಗಿದ್ದಾರೆ. ಆದ್ದರಿಂದ ಅವರಿಗೆ ಅರಸೀಕೆರೆ ತಾಲೂಕಿನ ಒಂದು ಜನತೆ ನಮ್ಮ ಸಮಾಜದ ಪರವಾಗಿ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರನ್ನ ಒತ್ತಾಯ ಮಾಡ್ತೀವಿ. ಕಾರಣ ಇಷ್ಟೇ, ಇದುವರೆಗೂ ನಮ್ಮ ಅರಸೀಕೆರೆ ತಾಲೂಕಿನ ನಮ್ಮ ಕ್ಷೇತ್ರಕ್ಕೆ ಯಾರೂ ಸಹ ಮಂತ್ರಿಯಾಗಿ ಆಯ್ಕೆ ಆಗಿಲ್ಲ. ಆದ್ದರಿಂದ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಹಾಸನ ಜಿಲ್ಲೆಯಲ್ಲಿ ಒಬ್ಬರೇ ಶಾಸಕರು ನಮ್ಮ ಅರಸೀಕೆರೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರೇ ಶಾಸಕರು ಇದ್ದಾರೆ. ಹಾಗಾಗಿ ಅವ್ರಿಗೆ ಕೊಟ್ಟರೆ ನಮ್ಮ ಹಿಂದುಳಿದ ಸಮಾಜಕ್ಕೂ ಮತ್ತು ಇತರೆ ಸಮಾಜಕ್ಕೂ ಅತಿ ಹೆಚ್ಚಿನ ಅನುಕೂಲವಾಗುತ್ತೆ. ಮತ್ತು ಎಲ್ಲ ಒಂದು ಕಾಂಗ್ರೆಸ್ಸಿನ ಒಂದು ಇನ್ನೂ ಹೆಚ್ಚಿನ ಒಂದು ಇದರಲ್ಲಿ ಮುಂದೋಗುತ್ತೆ ಅನ್ನೋ ಒಂದು ಭಾವನೆಯಿಂದಾಗಿ ಮಾತು ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ದಕ್ಷಿಣ ಭಾರತದ ಏನಿದೆ ಎಲ್ಲ ಒಂದು ಇದಕ್ಕೂ ಸಹ ಸಮಾಜರಿಗೂ ಸಹ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಹೆಚ್ಚಿನ ಒಂದು ಅವ್ರಿಗೆ ಒಂದು ಶಕ್ತಿ ಇದೆ. ಅವರು ಆ ಮಂತ್ರಿ ಈ ಮಂತ್ರಿ ಅಂತನಲ್ಲ, ಯಾವುದೇ ಇಲಾಖೆಯಲ್ಲಿ ಕೊಟ್ಟರು ಸಹ ಮಾಡೋಂಥ ಶಕ್ತಿ ಇದೆ. ಮತ್ತು ಹಳ್ಳಿಗಾಡಿನ ಒಂದು ಹಳ್ಳಿ ಸೊಗಡಿನಲ್ಲಿ ಮಾತಾಡಿ ಜನಗಳನ್ನ ಒಂದು ಹತ್ತಿರಕ್ಕೆ ಎಳ್ಕೊಳ್ಳೋಂಥ ಒಂದು ಭಾವನೆ ಶಕ್ತಿ ಇದೆ ಅವ್ರಿಗೆ. ಆದ್ದರಿಂದ ಅವರಿಗೆ ನಮ್ಮ ತಾಲೂಕಿಗೆ ಒಂದು ಹೆಚ್ಚು ಹೆಸರು ಬರುತ್ತೆ ಮತ್ತು ಇನ್ನೂ ಸಹ ಹೆಚ್ಚು ಕಾಂಗ್ರೆಸ್ ಒಂದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಸಂಘಟನೆ ಜಾಸ್ತಿ ಆಗುತ್ತೆ ಮತ್ತು ಅವ್ರ ಸಂಘಟನೆ ಒಂದು ಶಕ್ತಿ ತುಂಬ ಇದೆ. ಹಾಗಾಗಿ ಅವರಿಗೆ ಮಂತ್ರಿಗಿರಿ ಕೊಡಬೇಕು ಅಂತೇಳಿ ನಮ್ಮ ಸಮಾಜದ ವತಿಯಿಂದ ಸನ್ಮಾನ್ಯ ಶ್ರೀ DK ಶಿವಕುಮಾರನ್ನು ಕೇಳ್ಕೊಂತಿದ್ದೀವಿ. ಎರಡನೇದಾಗಿ ಇವರು ಅರಸೀಕೆರೆ ತಾಲೂಕಲ್ಲಿ ಮತ್ತು ಹಾಸನದಲ್ಲಿ ಫಂಕ್ಷನ್ ಮಾಡಿದಾಗ ಕಾಂಗ್ರೆಸ್ ಫಂಕ್ಷನ್ ಮಾಡಿದಾಗ ಮಂತ್ರಿಗಿರಿ ಕೊಡ್ತೀನಿ ಅಂತ ಹೇಳಿ ಸಹ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಂತೆ ಅವರು ಆಶ್ವಾಸನೆ ಕೊಟ್ಟಿರೋದ್ರಿಂದ ಮಾತಿಗೆ ತಪ್ಪದಲ್ಲೇ ಕೊಟ್ಟರೆ ಇನ್ನೂ ಹೆಚ್ಚಿದಾಗಿ ಕಾಂಗ್ರೆಸ್ ಇಲ್ಲಿ ಬಲಾಢ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮ ಗಂಗಾಮತ ಸಮಾಜದಿಂದ ಅವ್ರಿಗೆ ಕೊಡಬೇಕು ಅಂತೇಳಿ ವಿನಯಪೂರ್ವಕವಾಗಿ ನಾವು ಒತ್ತಡ ಹಾಕ್ತೀವಿ. ಅರಸೀಕೆರೆ ತಾಲೂಕು ಪದಾಧಿಕಾರಿಗಳಿಗೆ ನಾವು ನಮಸ್ಕರಿಸುತ್ತಾ, ಇಷ್ಟೇ ನಮ್ಮ ಶಿವಲಿಂಗೇಗೌಡರು 4 ಬಾರಿ ಶಾಸಕರಾಗಿ ನಮ್ಮ ತಾಲೂಕಿಗೆ ಸುಮಾರು 435 ಎತ್ತಿನ ಹೊಳೆ ನೀರು, ಕೆರೆಗೆ 35 ಕೆರೆಗಳಿಗೆ ನೀರು ಮತ್ತು ಎತ್ತಿನ ಹೊಳೆ ನೀರು, ಹೇಮಾವತಿ ನೀರು ಹಾಗೂ ಎಲ್ಲ ಸಮುದಾಯದವರಿಗೂ ಎಲ್ಲ ಜನಾಂಗದವರಿಗೂ ಎಲ್ಲ ಸಮುದಾಯ ಭವನಗಳನ್ನು ಕೊಟ್ಟು ಮತ್ತು ಎಲ್ಲ ಹಳ್ಳಿಗಳಿಗೂ ಕಾಂಕ್ರೀಟು, ನೀರು ಮತ್ತು ವಿದ್ಯುತ್ತು, ನಿರಂತರ ಜ್ಯೋತಿ ಎಲ್ಲ ಅನುಕೂಲ ಮಾಡಿದ್ದಾರೆ. ಅದರಂತೆ ನಾವು ನಮ್ಮ ರಾಜ್ಯಕ್ಕೆ ಆದರೆ ನಮ್ಮ ರಾಜ್ಯ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಹೈಕಮಾಂಡ್ನಲ್ಲಿ ದಯಮಾಡಿ ನಾವು ಅವರು ನಮ್ಮ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತೇವೆ. ನಮ್ಮ ಅಧ್ಯಕ್ಷರು ಮತ್ತು ಕಳೆದ ಬಾರಿ ನಿಕಟಪೂರ್ವ ಖಜಾನ್ಸಿಯಾದಂಥ ವಿಜಯಣ್ಣವರು ಮಾತಾಡಿದ್ದಾರೆ. ಸೊ ನಮ್ಮ ಉದ್ದೇಶವೂ ಅಷ್ಟೇ ಕೂಡ, ನಮ್ಮ ಅರಸೀಕೆರೆ ತಾಲೂಕಿನ ಮಾನ್ಯ ಶಿವಲಿಂಗೇಗೌಡರಿಗೆ 4 ಬಾರಿ ಸತತವಾಗಿ ಗೆದ್ದಿದ್ದಾರೆ. ಹಾಗೆಯೇ ಏನು ಅಹಿಂದ ಅಂತ ಹೇಳ್ತೀವಿ, ಅಹಿಂದನೇ ಒಗ್ಗೂಡಿಸಿ ಈ ಏನು ನಮ್ಮ ಅರಸೀಕೆರೆ ತಾಲೂಕಲ್ಲಿ ಏನು ವಿಶ್ವಗುರು ಬಸವಣ್ಣನವರ ಸಿದ್ಧಾಂತದಲ್ಲಿ ಅವರು ನಡೆ ನುಡಿ ಎಲ್ಲ ಇರೋದರಿಂದ ಅವರು 4 ಬಾರಿ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ನಮ್ಮ ಗಂಗಾಮತೋತ್ಸವ ಸಂಘ ಹಾಗೂ ನಮ್ಮ ಗಂಗಾಮತೋತ್ಸವ ಎಲ್ಲ ನಮ್ಮ ಅರಸೀಕೆರೆ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಲೇಬೇಕು, ಇದು ಒತ್ತಾಯ. ಹಾಗೂ ಕೂಡ ನೀವು ಹೈಕಮಾಂಡು ಹಾಗೂ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಕೂಡ ಹಿಂದೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಹಾಗಾಗಿ ಕಳೆದು 3 ವರ್ಷ ಕಳೆದೇ ಹೋಗಿದೆ. ಇರೋದು ಇನ್ನು 2 ವರ್ಷದಲ್ಲಿ ಅತಿ ತುರ್ತಾಗಿ ಕೊಡಲೇಬೇಕು. ಏನು ಉದ್ದೇಶ ಅಂದರೆ, ಒಳ್ಳೆ ಕೆಲಸಗಾರರು ಹಾಸನ ಜಿಲ್ಲೆಯಲ್ಲಿ ಜಿಲ್ಲೆ ವಾರ ಅಂತ ಬಂದರೆ ಫಸ್ಟೇ ಕೊಡಬೇಕಿತ್ತು. ನೀವು ಜಿಲ್ಲೆ ವಾರ ಕಳೆದೋಗಿದೆ 3 ವರ್ಷ. ಹಾಗಾಗಿ ಒಂದೇ ಒಂದು ಸೀಟು ಗೆದ್ದಿರೋದ್ರಿಂದ ಜಿಲ್ಲೆ ವಾರ ಕೊಡಲೇಬೇಕು. ಏನು ಮಾನ್ಯ ಮಂತ್ರಿಮಂಡಲದಲ್ಲಿ ನೀವು ಮಾತಾಡ್ತೀರಾ, ಅರಸೀಕೆರೆ ಒಂದೇ ಒಂದು ಕಾಂಗ್ರೆಸ್ ಇದೆ ಅಂದರೆ ಏನಾರ ಬೇಗನೆ ಅವರಿಗೆ ತುರ್ತಾಗಿ ಕೊಟ್ಟಲ್ಲಿ 7 ಕೂಡ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅಂತ ಒತ್ತಾಯ ಪೂರ್ವಕವಾಗಿ ನಮ್ಮ ಗಂಗಾಮತೋತ್ಸವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಖಜಾನ್ಸಿ, ಸೆಕ್ರೆಟರಿ ಎಲ್ಲ ಒಳಗೊಂಡಂಥ 19 ಜನ ಅಥವಾ ಗಂಗಾಮತೋತ್ಸವ ಅರಸೀಕೆರೆ ಪೂರ್ತಿ ಪರವಾಗಿ, ಅರಸೀಕೆರೆ ಜನತೆ ಪರವಾಗಿ ನಾನು ಅಭಿನಂದನೆ ಹೇಳ್ತೀನಿ. ಕೊಟ್ಬಿಟ್ರೆ ತಕ್ಷಣವೇ ನಾವು ಮತ್ತೂ ಕೂಡ ಕರಿತೀವಿ. ಇದೇ ರೀತಿ ದಯಮಾಡಿ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕರ್ನಾಟಕ.